111ನೆಯ ಜನ್ಮದಿನವನ್ನು ದೇವರಾಜ ಅರಸು ಅವರ ಆದರ್ಶ ಪಾಲನೆಯೇ ಜಯಂತಿ ಆಚರಣೆಗೆ ಸಾರ್ಥಕತೆ. ಪರಿಮಳ ಮಹನೀಯರ ಜಯಂತಿಯನ್ನ ಆಚರಿಸುವುದಷ್ಟೇ ಸಾಲದು, ಅವರು ತೋರಿದ ಆದರ್ಶಗಳು ಹಾಗೂ ಸಮಾಜಮುಖಿ ಚಿಂತನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಜಯಂತಿ ಆಚರಣೆಗೆ ನಿಜವಾದ ಅರ್ಥ ದೊರೆಯುತ್ತದೆ ಎಂದು ನ್ಯೂ ವಿಷನ್ ಇಂಗ್ಲಿಷ್ ಶಾಲೆಯ ಮುಖ್ಯಸ್ಥೆ ಪರಿಮಳ ಹೇಳಿದ್ದಾರೆ. ಪಟ್ಟಣದ ಹೊರವಲಯದ ದೇವರಾಜ ಅರಸು ಭವನದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮುಖ್ಯ ಭಾಷಣಕಾರರಾಗಿ ಮಾತನಾಡಿದ್ದಾರೆ. ಬಡವರು ಮತ್ತು ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಅರಸು ಅವರು ಹೆಚ್ಚಿನ ಆದ್ಯತೆ ನೀಡಿದ್ರು. ಭೂ ಸುಧಾರಣಾ ಕಾಯ್ದೆಯನ್ನ ಪರಿಣಾಮಕಾರಿಯಾಗಿ ಜಾರಿಗೊಳಿಸಿ ಉಳುವವನೇ ಭೂಮಿಯ ಒಡೆಯ ಎಂಬ ಕಾನೂನಿನ ಮೂಲಕ ಭೂರಹಿತರಿಗೆ ಭೂಮಿಯ ಹಕ್ಕು ದೊರೆಯುವಂತೆ ಮಾಡಿದ್ರು. ಜೀತ ಪದ್ಧತಿ ನಿರ್ಮೂಲನೆಗೂ ಶ್ರಮಿಸಿ ಸಾವಿರಾರು ಜನರಿಗೆ ಮುಕ್ತಿ ಕಲ್ಪಿಸಿದ್ರು. ರಾಜಕೀಯ ಸವಾಲುಗಳ ನಡುವೆಯೂ ತಮ್ಮ ಜನಪರ ನಿಲುವುಗಳನ್ನು ಮುಂದುವರೆಸಿದ್ರು ಎಂದು ಪರಿಮಳ ಅವರು ತಿಳಿಸಿದ್ದಾರೆ. ಕೃಷಿ ಸಮಾಜದ ತಾಲೂಕು ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ಮಾತನಾಡಿ, ದೇವರಾಜ ಅರಸು ಅವರು ಸಾಮಾಜಿಕ ಪರಿವರ್ತನೆಗೆ ಕಾರಣವಾದ ಹಲವು ಜನಪರ ಯೋಜನೆಗಳನ್ನು ಜಾರಿಗೆ ತಂದ ಮಹಾನ್ ನಾಯಕರು ಎಂದರು. ಭೂರಹಿತರಿಗೆ ಭೂಮಿ ನೀಡಿದ ಅವರ ಕಾರ್ಯ ಇಂದಿಗೂ ಸ್ಮರಣೀಯವಾಗಿದೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ರಿಯಾಜ್ ಪಾಷಾ, ಅಂಬರೀಶ್ ಮಾತನಾಡಿದರು. ವಿವಿಧ ಹಿಂದುಳಿದ ಸಮುದಾಯಗಳ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್, ಮುಖ್ಯಾಧಿಕಾರಿ ಆರತಿ, ಮುನಿಕೃಷ್ಣಪ್ಪ, ನಟರಾಜ, ಬಶೀರ್, ರಾಜೇಶ್, ಚಂದ್ರಶೇಖರ್ ಇನ್ನು ಮುಂತಾದವರು ಇದ್ದರು. ವರದಿ ಸತೀಶ್ ಬಾಬು, ಎ ನಂದಿ ಟಿವಿ, ಗುಡಿಬಂಡೆ. ಅವರಿಗೆ ಕಷ್ಟದ ಒಂದು ಬೆಲೆ ಗೊತ್ತಿತ್ತು, ಬಡವ ಬಲ್ಲಿದವರು ಭೇದ ಭಾವಗಳು ಗೊತ್ತಿತ್ತು, ಸಮಾಜದಲ್ಲಿರ್ತಕ್ಕಂಥ ಏರ್ಪೇರುಗಳು ಗೊತ್ತಿತ್ತು. ಇವುಗಳನ್ನೆಲ್ಲ ಒಂದು ಸಮತೋಲನದಲ್ಲಿ ತರಬೇಕು ಅನ್ನುವಂಥ ಮಹತ್ವವಾದಂತಹ ಆಲೋಚನೆ ನಮ್ಮ ದೇವರಾಜ ಅರಸರಲ್ಲಿ ಸಿಕ್ತು. ಸೊ ಅವಾಗ ಏನ್ ಮಾಡ್ತಾರೆ, ಇವರು ತಮ್ಮ ವಿದ್ಯಾರ್ಥಿನಿಯರು ಸ್ಕಾಲರ್ಶಿಪ್ಸ್ ಮತ್ತೆ ಈಗಿನ ಮೀಸಲಾತಿ ಅಂತ ಏನಿದೆ, ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಒಂದು ದೊಡ್ಡ ವ್ಯವಸ್ಥೆಯನ್ನ ಸಹ ತರೋದ್ರ ಜೊತೆಗೆ ನಮಗೆ ಇನ್ನೊಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. 1973ರಲ್ಲಿ ಮೈಸೂರು ರಾಜ್ಯವೆಂದೇ ಕರೆಯಲ್ಪಡ್ತಾ ಇದ್ದಂತಹ ನಮ್ಮ ಕರ್ನಾಟಕ ಅಂತ ಹೇಳ್ಬಿಟ್ಟು ಮರುನಾಮಕರಣವಾಗಿ ಇಡೀ ವಿಶ್ವಕ್ಕೆ ಹೆಸರುವಾಸಿಯಾದಂತಹ ರಾಜ್ಯವಾಗಿ ಇಂದಿಗೂ ಸಹ ಬೆಳಗ್ತಾ ಇದೆ. ಅದಷ್ಟೇ ಅಲ್ಲ, ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಅಥವಾ ಸಿಲಿಕಾನ್ ಸಿಟಿ ಅಂತ ಏನ್ ಕರಿತೀವಿ ಬೆಂಗಳೂರು, ಆ ಸಿಲಿಕಾನ್ ಸಿಟಿಯ ಎಲೆಕ್ಟ್ರಾನಿಕ್ ಸಿಟಿ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ, ಆ ಎಲೆಕ್ಟ್ರಾನಿಕ್ ಸಿಟಿಯ ನಿರ್ಮಾಣವು ಅದಕ್ಕೆ ಕೈ ಹಾಕೋದಕ್ಕೆ ಸುಮಾರು ಹಿರಿಯ ರಾಜಕೀಯ ನಾಯಕರೆಲ್ಲ ಹೆದರ್ಕೊಳ್ತಾ ಇರ್ತಾರೆ. ಆದ್ರೆ ದೇವರಾಜ ಅರಸರು ಧೈರ್ಯ ಮಾಡಿ ಮುಂದೆ ನುಗ್ಗಿ ಅದನ್ನು ಕಾರ್ಖಾನೆಗಳ ನಗರವಾಗಿ ಮಾಡಬೇಕು, ಉದ್ಯೋಗಗಳ ಸೃಷ್ಟಿಯನ್ನ ಮಾಡಬೇಕು, ನಿರುದ್ಯೋಗವನ್ನು ಸ್ವಲ್ಪ ಮಟ್ಟಿಗೆ ಸುಧಾರಿಸಬೇಕು ಅನ್ನೋ ಮಹದಾಸೆಯಿಂದ ಎಲೆಕ್ಟ್ರಾನಿಕ್ ಸಿಟಿಯ ಒಂದು ನಿರ್ಮಾಣ ದೇವರಾಜ ಅರಸರವರನ್ನ ನಾವು ಎಷ್ಟು ನೆನೆಸಿದ್ರು ಸಾಲದು. ಆದ್ರೆ ಅವರಿಗೆ ನಿಜವಾಗ್ಲೂ ನಾವು ಗೌರವ ಗಮನ ಸಲ್ಲಿಸ್ತಕ್ಕಂಥದ್ದು. ಒಂದೇ ಸಲ ನಮಗೆ ಅವರು ಏನೆಲ್ಲ ಸೌಕರ್ಯಗಳು ಕೊಟ್ಟಿದ್ದಾರೆ, ಅವುಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ನಮ್ಮ ಏಳಿಗೆ ಅಭಿವೃದ್ಧಿಯನ್ನ ಸಾಧಿಸಿಕೊಂಡಲ್ಲಿ ಮಾತ್ರ ಸಾಧ್ಯ. ಅದೇ ನಾವು ಓದುವಾಗ ನಮ್ಮ ಹಾಸ್ಟೆಲ್ ಸರ್ ನಾವು ಬಂದು ನಮಗೆ ಸೀಟ್ ಕೊಡಿ ಸರ್ ಅಂದಾಗ ನಿಮಗೆ ಸೀಟ್ ಸಿಗಲ್ಲ, ನೀವು ಕೊಡಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಇವತ್ತಿನ ದಿನ ಇವಾಗಲೂ ನಾನು ಹೈಸ್ಕೂಲಲ್ಲಿ ಕೆಲಸ ಮಾಡುವಾಗ ಇಲ್ಲಿಂದ ಸಹಾಯಕರು ದಿನ ಬರ್ತಾ ಇದ್ರು ಹೈಸ್ಕೂಲಲ್ಲಿ, ಸರ್ ಮಕ್ಕಳು ಸೇರಿಸಿ ಸರ್ ಹಾಸ್ಟೆಲ್ಗೆ, ಮಕ್ಕಳು ಸೇರಿಸಿ ಸರ್ ಅಂತ. ಪಾಪ ನಿಜವಾಗ್ಲೂ ನಮ್ಮ ಇಲಾಖೆಯವರು ಬಂದು ನಿಮ್ಮನ್ನ ಕೇಳ್ಕೊತಾರೆ ಬಂದ್ರಮ್ಮ ಹಾಸ್ಟೆಲ್ ಸೇರಿ ಅಂತ. ಯಾಕೆ ಅಂದರೆ ಸರ್ಕಾರದಿಂದ ಇವತ್ತು ಹಲವಾರು ಸೌಲಭ್ಯಗಳು ಬರ್ತಾ ಇದೆ. ನಿಜವಾಗ್ಲೂ ಮನೆ ಸಹಾಯಕ್ಕೆ ಅಂತ ಒಂದು ಸಿಗೋದಿಲ್ಲ. ಊಟದ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಹಾಸ್ಟೆಲಲ್ಲಿ ಟ್ಯೂಷನ್ ವ್ಯವಸ್ಥೆ ಆಗಿರ್ಬೋದು, ಇನ್ನೂ ಅನೇಕ ಮೂಲಭೂತ ಒಂದು ಉತ್ತಮವಾದ ಒಂದು ಹಾಸ್ಟೆಲ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಎಲ್ಲ ಮಕ್ಕಳನ್ನು ಬಳಸ್ಕೋಬೇಕು.